to Kaviraj sir, tell something about our production and our movie, please. ನಾನು ಮೊದಲು ಹಾಡು ಬಗ್ಗೆ ಮಾತಾಡಬೇಕು ಅಂದರೆ ಹಾಡು ಬಗ್ಗೆ ಆಮೇಲೆ ಮಾತಾಡ್ತೀನಿ. ಸರ್ ಪವಿತ್ರನ್ ಸರ್ ಎಲ್ರಿಗೂ ಗೊತ್ತಿರಬೇಕು, ತಮಿಳಿನ ಬಹಳ ಖ್ಯಾತ ನಿರ್ದೇಶಕರು, ಹಲವಾರು ಸಿನಿಮಾಗಳಲ್ಲಿ ನಿರ್ದೇಶನ ಮಾಡಿದ್ದಾರೆ, ಯಶಸ್ವಿ ಸಿನಿಮಾಗಳು. ಶರತ್ ಕುಮಾರ್ ಅವರ ಬಹುತೇಕ ಸಿನಿಮಾಗಳನ್ನು ಮಾಡಿದವರು. ಈಗ ವಿಜಯಕಾಂತ್ ಅವರು ಸಿನಿಮಾ ಮಾಡಿದ್ದಾರೆ, ದೇವಯಾನಿ, ಪ್ರಭುದೇವ ಅಂತವರ ಮೊದಲ ಸಿನಿಮಾವನ್ನು ನಿರ್ದೇಶಿಸಿದವರು. ಇಂಥವ್ರ ಜೊತೆ ವರ್ಕ್ ಮಾಡಬೇಕು ಅಂದಾಗ ಖಂಡಿತವಾಗೂ ನನಗೆ ಅವರ ಎಕ್ಸ್ಪೀರಿಯನ್ಸಲ್ಲಿ ನನಗೇ ಒಂದು ಸಣ್ಣ ಕಲಿಯೋಕೆ ಸಿಗುತ್ತೆ ಅನ್ನೋದು ನನಗೆ ತುಂಬ ಖುಷಿಯಾದ ವಿಚಾರ. ಖಂಡಿತವಾಗಿ ಅದು ಸಿಕ್ತು. ಸರ್ ಹೇಗೆ ಅಂದರೆ, ಅವರಿಗೆ ಕನ್ನಡ ಬರ್ತಿಲ್ಲ ಅನ್ನೋ ಕಾರಣಕ್ಕೆ ಅವರು ಒಂದು ಪ್ಯಾಡ್ ಹಿಡ್ಕೊ ಕೂತ್ಕೊಳ್ಳೋರು. ಈ ಕಡೆ ನಾನು ಕೂತ್ಕೋತಿದ್ದೆ, ಈ ಕಡೆ ತಮಿಳ್ ಬರುವಂಥ ಒಬ್ಬ ಅಸೋಸಿಯೇಟ್ ಡೈರೆಕ್ಟರ್ ಕೂತ್ಕೋತಿದ್ರು. ನಾನು ಹೇಳುವ ಪ್ರತಿಯೊಂದನ್ನು ಅವರು ಬರ್ಕೋತಿದ್ರು. ಅಸೋಸಿಯೇಟ್ ನಾನು ಹೇಳೋ ಅರ್ಥವನ್ನು ಮತ್ತೆ ಅಸೋಸಿಯೇಟ್ ಅಂತ ಕೇಳಿಕೊಂಡು ಕ್ಲಾರಿಫೈ ಮಾಡ್ತಿದ್ರು. ಅಷ್ಟೊಂದು ಡೀಟೇಲ್ಡ್ ವರ್ಕ್ ಮಾಡಿದ್ದಾರೆ. ಮತ್ತು ಜೆ ಪಿ ಅವ್ರ ಬಗ್ಗೆ ಹೇಳ್ಬೇಕಾದ್ರೆ ತುಂಬ ಡೆಡಿಕೇಶನ್ ಇದೆ, ಏನೋ ದೊಡ್ಡ ಸಾಧಿಸಬೇಕು ಅಂತ. ಜೊತೆಗೆ ಬಹಳ ದೊಡ್ಡ ಮನಸ್ಸಿನ ಹೃದಯ ವೈಶಾಲ್ಯತಿರುವಂಥ ಪಳನಿ ಸರ್, ಮಂಜು ಅವರು, ಜೊತೆಗೆ ಮೇಡಮ್ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಸಿನಿಮಾದಲ್ಲಿ ತುಂಬ ಮುಗ್ಧವಾಗಿ ತುಂಬ ಒಳ್ಳೆ ಪಾತ್ರ ನಿರ್ವಹಿಸಿದ್ದಾರೆ. ಜೊತೆಗೆ ನಮ್ಮ ನಟನೆಯ ಕಲಿಗಳಾದಂಥ ಬಾಲು ಸರ್ರು, ಯತೀಶ್ ಅವರು, ಯತಿರಾಜ್ ಅವರು ಎಲ್ಲರೂ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಈ ಸಾಂಗ್ಗಳ ಬಗ್ಗೆ ಹೇಳಬೇಕು ಅಂದರೆ, ಇದರಲ್ಲಿ ನೀವು ಒಂದು ಸಾಂಗ್ ನೋಡಿದ್ರಿ, ಇದು ಈ ಸಿನಿಮಾ ಸಾಂಗ್ ಆಗಷ್ಟೇ ಉಳಿಯಲ್ಲ. ಇದು ಒಂದು ಸಮುದಾಯದ ಶತಮಾನಗಳ ಆಕ್ರೋಶ, ಇದು ಶತಮಾನಗಳ ನೋವು. ನೀವು ಲಿರಿಕ್ನ ಗಮನಿಸ್ತೀರಿ ಅನ್ಸುತ್ತೆ. ನಾನು ಯಾರು ಅಂತ ಕೇಳ್ಕೊತಿರೋದು, ನನ್ನನ್ನು ಯಾರು ಮುಟ್ತಾ ಇಲ್ಲ, ನನ್ನ ಬೇರೆ ನೋಡ್ತಾರೆ, ಟೀ ಕೊಡ್ತಾರೆ, ನನ್ನ ಹೆಣ ಯಾವುದೋ ಕಸದ ತೊಟ್ಟಿಯಲ್ಲಿ ಬಿದ್ದಿರುತ್ತೆ, ನಾನು ಯಾವುದೋ ಗಿಡದ ಕೊಂಬೆಗೆ ನೇತಾಡ್ತೀನಿ, ನಾನು ಯಾರು ಅಂತ ಇಡೀ ಸಮಾಜವನ್ನು ಕೇಳುವಂಥ ಹಾಡುಗಳು. ಬಹುತೇಕ ಹಾಡುಗಳಲ್ಲಿ ಪ್ರೀತಿಯ ಹಾಡುಗಳಲ್ಲೂ ಕೂಡ ಈ ದಾಟಿ ಇದೆ. ಇಡೀ ಸಿನಿಮಾದ 6 ಹಾಡುಗಳು ನಾನು ಬರೆದಿದ್ದೀನಿ. ಬಹುತೇಕ ಎಲ್ಲ ಹಾಡುಗಳಲ್ಲೂ ಈ ಹಾಡುಗಳು ಕೇವಲ ಪ್ರೀತಿಗಾಗೋ ಆಕ್ರೋಶಕ್ಕಾಗೋ ಬರ್ತಿದ್ದಲ್ಲ, ಸಮಾಜವನ್ನು ಕ್ವೆಶ್ಚನ್ ಮಾಡುತ್ತೆ, ಸಮಾಜದ ಆತ್ಮಸಾಕ್ಷಿಯನ್ನು ಕೆಣಕತ್ತೆ. ಅದು 1-2 ವರ್ಷಗಳ ಆಕ್ರೋಶವಲ್ಲ, ಶತಮಾನಗಳ ಆಕ್ರೋಶವನ್ನು ಪ್ರತಿ ಹಾಡಲ್ಲೂ ನೀವು, ನಾನು ಈಗೇನು ಹೇಳ್ತಾ ಇದ್ದೀನಿ, ಇದರಲ್ಲಿ ಒಂದು ಲವ್ ಸಾಂಗ್ ಇದೆ, ಅದರಲ್ಲೂ ಕೇಳಿ ಅದೇ ಬರುತ್ತೆ. ಅವ್ರು ಯಾರು, ನನ್ನ ಮೇಲೆ ಮೂತ್ರ ವಿಸರ್ಜನೆ ಮಾಡ್ತಾರೆ, ಅವ್ರು ಯಾರು, ಎಲ್ಲ ಸಮ ಅಂತಾರಲ್ಲ, ಬಟ್ ನಾನು ಯಾಕೆ ಇಲ್ಲಿದ್ದೀನಿ, ಈ ಥರದ ಪ್ರಶ್ನೆಗಳು ಎಲ್ಲ ಹಾಡಲು ಬರುತ್ತೆ. ಬಹಳ ಚೆನ್ನಾಗಿ ಇದನ್ನ ನಿರೂಪಿಸಿದ್ದಾರೆ ಸರ್. ಕ್ಯಾಸನ್ ಕೆರೆ ಅಂತ ಹೇಳಿ ಶಿಕಾರಿಪುರ ಬಳಿಯ ಒಂದು ಹಳ್ಳಿಯನ್ನು ಕೇಂದ್ರವಾಗಿ ಇಟ್ಕೊಂಡು ಕೋಲಾರ ಕಡೆಯೂ ಎಲ್ಲ ಕಡೆ ಶೂಟ್ ಮಾಡಿದ್ದಾರೆ. ಒಂದು ತಳ ಸಮುದಾಯದ ನೊಂದವರ ಮತ್ತು ಮೇಲ್ ಸಮುದಾಯದ ಒಂದು ಸಂಘರ್ಷ, ಅಲ್ಲೊಂದು ಪ್ರೇಮ ಕಥೆ, ಅದರ ನಂತರ ನಡೆಯುವ ದುರಂತಗಳು. ಖಂಡಿತವಾಗಿ ಈ ಸಿನಿಮಾ ನಿಮಗೆ ನೋಡ್ತಾ ಬೆಚ್ಚಿ ಬೀಳಿಸುತ್ತೆ. ಈ ಸಿನಿಮಾ ಏನ್ ಮಾಡುತ್ತೆ ಅಂದ್ರೆ, ಹೆಚ್ಚು ಗ್ಯಾರಂಟಿಯಾಗಿ ಹೇಳ್ಬೋದು, ಹಲವಾರು ಸನ್ನಿವೇಶಗಳಲ್ಲಿ ನೀವು ಬೆಚ್ಚಿ ಬೀಳ್ತೀರ ಸಿನಿಮಾ ನೋಡಿ. ಅಷ್ಟು ಅದ್ಭುತವಾದ ಒಂದು ಮನ ತಟ್ಟುವಂಥ ಸಿನಿಮಾ. ಈ ಸಿನಿಮಾಕ್ಕೆ ದೊಡ್ಡ ಗೆಲುವಾಗಲಿ, ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಜೊತೆಗೆ ಅರ್ಜುನ್ ಜನಿ ಅವರ ಬಗ್ಗೆ ನಾನು ಹೇಳಬೇಕು, ಬಹಳ ಅದ್ಭುತವಾದ ಸಂಗೀತವನ್ನು ನೀಡಿದ್ದಾರೆ. ಏನಂದ್ರೆ, ಒಂದು ನೀವು ನೋಡ್ಬೋದು, ಯೂಶಲಿ ನಾವು ಜಾನಪದವನ್ನ ಮಾಡರ್ನ್ ಆಗಿ ಮಿಕ್ಸ್ ಮಾಡ್ತೀವಿ, ಆದರೆ ಇದರಲ್ಲಿ ಹೆಚ್ಚಾಗಿ ಬಹಳ ತಳಮಟ್ಟದ ಒಂದು ಭಾವನೆಗಳನ್ನ ರ್ಯಾಪ್ ಶೈಲಿಯಲ್ಲಿ ಹೇಳ್ತೀವಿ. ಈಗ ನೀವು ನೋಡಿದ ಹಾಕುವ ಆ ಥರ ರ್ಯಾಪ್ ಶೈಲಿಯಲ್ಲಿತ್ತು. ಯೂಶಲಿ ಆ ತಳಮಟ್ಟದ ಸಮುದಾಯದ ನೋವನ್ನು ಬಳಸೋಕೆ, ಹೇಳೋಕೆ ನಾವು ಫೋಕ್ ಮೊರೆ ಹೋಗ್ತೀವಿ, ಆದರೆ ಇಲ್ಲಿ ತುಂಬ ಕಾಂಟ್ರಾಸ್ಟ್ ಆಗಿ ರ್ಯಾಪ್ ಬಳಸಲಾಗಿದೆ. ರ್ಯಾಪ್ ಇಲ್ಲಿ ಯಾಕಂದರೆ ಆಕ್ರೋಶವನ್ನು ಜಾಸ್ತಿ ಹೇಳುತ್ತೆ, ರ್ಯಾಪು ಪ್ರತಿನಿಧಿಸುತ್ತೆ. ಹಾಗಾಗಿ ಬಹುತೇಕ ಹಾಡುಗಳಲ್ಲಿ ಇದೊಂದು ಟಚ್ ಇದೆ. ಬಹಳ ಅದ್ಭುತವಾದ ಸಂಗೀತ ನೀಡಿದ್ದಾರೆ ಸರ್. ಮಾಡಿದ್ದಾರೆ, ಸ್ಕ್ರೀನ್ ಪ್ಲೇ ಖಂಡಿತ ಚೇಂಜ್ ಮಾಡಿದ್ದಾರೆ. ಇಲ್ಲಿನ ವಾತಾವರಣಕ್ಕೆ ಅನುಗುಣವಾಗಿ, ಮತ್ತು ಇಲ್ಲಿನ ಸವಲತ್ತುಗಳಿಗೆ ಅನುಗುಣವಾಗಿ, ಮತ್ತು ನೆಲದ ಗುಣಕ್ಕೆ ಅನುಗುಣವಾಗಿ ಒಂದಷ್ಟು ಬದಲಾವಣೆಗಳ, ಬಹಳ ಒಳ್ಳೆಯ ಬದಲಾವಣೆಗಳನ್ನು ಸರ್ ಮಾಡ್ಕೊಂಡಿದ್ದಾರೆ. ಯು ಹ್ಯಾವ್ ಚೇಂಜ್ ದ ಸ್ಕ್ರಿಪ್ಟ್ ಸಮ್ ಎಸ್, ನೇಟಿವಿಟಿಗೆ ತಕ್ಕಂತೆ ಬದಲಾವಣೆಗಳಾಗಿದ್ದಾರೆ. ನಮಸ್ಕಾರ ಮತ್ತು ಸ್ವಾಗತ. ಮೊದಲಿಗೆ ಮಾರಿ ಸೆಲ್ವರಾಜನ್ನ ಅನ್ನುವ ಒಂದು ಡೈರೆಕ್ಟರ್ಗೆ ನಾವು ಧನ್ಯವಾದಗಳನ್ನು ಹೇಳಲೇಬೇಕು. ಕವಿರಾಜ್ ಇಷ್ಟೊತ್ತು ಹೇಳಿದಾಗೆ, ಕನ್ನಡದಲ್ಲಿ ಇತ್ತೀಚಿನ ವರ್ಷಗಳಲ್ಲಿ ಯಾರೂ ಮುಟ್ತಾ ಇರುವಂತಹ ಸಬ್ಜೆಕ್ಟ್ ಇದು. ಆ್ಯಕ್ಚುಲಾಗಿ ಎಲ್ಲಿ ಮುಟ್ಟಿದ್ರೆ ತಿರ್ಗಿ ನಾವು ಮೈಗೆ ಜಾಗಕ್ಕೆ ಬಂದ್ಬಿಡ್ತೀವಿ ಅನ್ನೋ ಆತಂಕ ನಮ್ಮ ಕ್ರಿಯೇಟಿವಿಟಿ ಜನಕ್ಕೆ ಇರಬಹುದೇನೋ. ಹಾಗಾಗಿ ತಮಿಳಲ್ಲಾಗುವಂತಹ ಶೋಷಣೆ
ಸಮುದಾಯದ ಪರವಾಗಿ ಧ್ವನಿ ಎತ್ತುವ ಸಿನಿಮಾಗಳು ಕನ್ನಡದಲ್ಲಿ ಬರ್ತಿಲ್ಲ, ನಮ್ಮಲ್ಲಿ ಪಾರಂಜಿತಿಲ್ಲ, ನಮ್ಮಲ್ಲಿ ಮಾರಿ ಸೆಲ್ವರಾಜ್ ಇಲ್ಲ ಅನ್ನುವ ಒಂದು ಕೂಗು ಚರ್ಚೆ ಆಗಾಗ ಅಲ್ಲಲ್ಲಿ ಕೇಳಿ ಬರ್ತಾ ಇತ್ತು. ಅದಕ್ಕೆ ಉತ್ತರವಾಗಿ ಈ ಐಡಿಯಾ ಯಾರು ಮಾಡಿದ್ರು ಗೊತ್ತಿಲ್ಲ ಟೀಮಲ್ಲಿ. ನಾನು JPಗೂ ಥ್ಯಾಂಕ್ಸ್ ಹೇಳ್ತೀನಿ, ಪವಿತ್ರನ್ ಸರ್ಗೂ ನಾನು ಥ್ಯಾಂಕ್ಸ್ ಹೇಳ್ತೀನಿ, ಪ್ರೊಡ್ಯೂಸರ್ಗೆ, 3 ಜನಕ್ಕೂ. ಹೊಸ ಕತೆ ಮಾಡದೆ ಹೋದ್ರು ಆ ಕಥೆಯನ್ನೇ ಯಾರ್ಯಾರು ಪರಿಹರ ಮಾಡಿ ನೋಡಿದಿರೋ ಗೊತ್ತಿಲ್ಲ, ನೋಡಿದ್ರೆ ಆ ಸಿನಿಮಾದ ತಿರುಳು, ಅದರ ನೋವು, ಅದರ ಶಕ್ತಿ, ಸತ್ವ ಎಲ್ಲ ಅರ್ಥ ಆಗಿರುತ್ತೆ. ಅದನ್ನ ತರುವ ಪ್ರಯತ್ನ ಮಾಡಿರೋದಕ್ಕೆ ಮೊದಲಿಗೆ ನಾನು ನಿಮ್ಗೆ ನಿಜವಾಗ್ಲೂ ಪರ್ಸನಲ್ ಆಗಿ ಮತ್ತೆ ಕನ್ನಡ ಜನತೆ ಪರವಾಗಿ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಕವಿರಾಜ್ ಹೇಳಿದಾಗೆ ಒಂದು ಮಾತಾಡದಿರುವ ಸಮುದಾಯ ಏನಿದೆ, ಮೌನಕ್ಕೆ ಶರಣಾಗಿರ್ಬೇಕು ನೀವು ಅಂತ ತಾಕೀತು ಮಾಡಿಕೊಂಡಿರುವ ಒಂದು ಸಮುದಾಯ ಏನಿದೆ, ಆ ಸಮುದಾಯವನ್ನ ಮಾತಾಡಿಸುವ, ಆ ಸಮುದಾಯದ ನೋವನ್ನ ಪ್ರತಿನಿಧಿಸುವ ಸಿನಿಮಾ ಇದು ಕರ್ಕಿ ಅಂತ ಹೇಳೋದಕ್ಕೆ, ಮತ್ತೆ ಆ ಸಿನಿಮಾದಲ್ಲಿ ನಾನು ಒಂದು ಭಾಗವಾಗಿದ್ದೀನಿ ಅಂತ ಹೇಳೋದಕ್ಕೆ ನನಗೆ ಖಂಡಿತ ಖುಷಿ ಇದೆ. ಚಿತ್ರದಲ್ಲಿ ನಾನೊಂದು ಪ್ರೊಫೆಸರ್ ಪಾತ್ರ ಮಾಡಿದ್ದೀನಿ. ಈ ಕರ್ಕಿ ಏನಿದೆ, ಹೀರೋ ಪಾತ್ರ ಏನಿದೆ, ಅವನನ್ನ ಹಂಗಿಸುವ ಪಾತ್ರ, ಅಂದ್ರೆ ಕಾಂಟ್ರಾಸ್ಟ್ ಕ್ಯಾರೆಕ್ಟರ್ ಇದೆ, ಆ ಥರದ ಒಂದು ಪಾತ್ರದಲ್ಲಿ ನಾನು ಕಾಣಿಸ್ಕೊಂಡಿದ್ದೀನಿ. ಬಹಳ ಅವಮಾನ ಮಾಡ್ತೀನಿ, ಅವನಲ್ಲಿರುವ ಬೆಂಕಿ ಹೇಳೋದಕ್ಕೆ ಏನೆಲ್ಲ ಬೇಕೋ ಅಷ್ಟೆಲ್ಲ ಕಟ್ಟಿ ಆಡಿಸ್ತೀನಿ. ಆ ಥರದೊಂದು ಪಾತ್ರ ಮಾಡಿದ್ದೀನಿ. ನನ್ನ ಜೊತೆ ಹೀರೋಯಿನು, ಸಾಧು, ಒಂದಷ್ಟು ಸ್ಟೂಡೆಂಟ್ಸು, ಮತ್ತೆ ನಮ್ಮ ಕಾಲೇಜ್ ಪೋರ್ಷನ್ಸ್ ಶೂಟ್ ಮಾಡಿದ್ದು ದೂರದ ತಮಿಳುನಾಡಿನ ತಿರುನೆಲ್ವೇಲಿ. ಅಲ್ಲೇ ಜೂನಿಯರ್ಸ್ ಕರೆಸಿ ಅಲ್ಲೇ ಒಂದಷ್ಟು ದಿನ ಸ್ವಲ್ಪ ರಿಚ್ ಆಗೆಲ್ಲ ಮಾಡಿದ್ದಾರೆ. ನಮ್ಮನ್ನೆಲ್ಲ ಇಲ್ಲಿಂದ ಅಲ್ಲೇ ಕರೆಸಿ ಅಲ್ಲೇ ರೂಮ್ ಹಾಕಿ ಶೂಟ್ ಮಾಡೋದು ತಿರುನೆಲ್ವೇಲಿ ಅನ್ನೋ ಒಂದು ಸ್ಥಳದಲ್ಲಿ. ಇದಿಷ್ಟು ಹೇಳ್ಬೋದು ಅನ್ಕೋತೀನಿ. ಇನ್ನೇನು ನನಗೆ ಸಿನಿಮಾ ಬಗ್ಗೆ ಮತ್ತೆ ನನ್ನ ಪಾತ್ರದ ಬಗ್ಗೆ ನಾನು ಹೇಳಿದ್ದೀನಿ. ಒಂದ್ ಸೆಕೆಂಡ್ JPಗೆ ಥ್ಯಾಂಕ್ಸ್. ಆಮೇಲೆ ಡೈರೆಕ್ಟರ್ ಇಷ್ಟೆಲ್ಲ ಸಿನಿಮಾ ಮಾಡಿದ್ರು, ಇವಾಗ ಹೆಂಗೆ ಕೈ ಕಟ್ಕೊಂಡು ಸೈಲೆಂಟ್ ಆಗಿ ನಿಂತಿದಾರೋ, ಸೆಟ್ಟಲ್ಲೂ ಅಷ್ಟೇ ನನಗೆ ಒಂದೊಂದ್ಸಲ ಡೌಟ್ ಆಗೋದು, ನಿಜವಾಗ್ಲೂ ಇವರೇನ ಅಷ್ಟು ದೊಡ್ಡ ಸಿನಿಮಾ ಮಾಡಿರೋದು ಅಂತ. ಯಾಕಂದ್ರೆ ನಮ್ಮಲ್ಲಿ ಒಂದು ಸಿನಿಮಾ ಮಾಡಿದ ತಕ್ಷಣ ನಮ್ಗೆಲ್ಲ ಕಿರೀಟಗಳು ಬರ್ತವೆ ಸ್ವಲ್ಪ ಕೆಲವ್ರಿಗೆ. ಬಟ್ ಇವ್ರು ಹೆಂಗೆ ಅಲ್ಲಿ ಹೆಂಗೆ, ನಾನು ಹೊಸಬ ಇದ್ರು ಕೂಡ ತುಂಬಾ ಹಂಬಲ್ ಆಗಿ ಮತ್ತೆ ಅದು ತುಂಬಾ ಖುಷಿ ಕೊಟ್ಟಿದ್ದು ನಮ್ಮ ಡೈರೆಕ್ಟರ್ಗೆ. ಅದೊಂದು ನೆನ್ಸ್ಕೊಳ್ತಾ ಪ್ರೊಡ್ಯೂಸರ್ ಥ್ಯಾಂಕ್ಸ್ ಹೇಳಿ, ನಾನೆಲ್ಲ ಬಾಲಣ್ಣ ಹೀರೋಯಿನ್ ಫಾದರ್ ಕ್ಯಾರೆಕ್ಟರ್ ಮಾಡಿದ್ದಾರೆ, ಸಾತ್ವಿಕ ಇವತ್ತು ಗೆಸ್ಟ್ ಆಗಿ ಬಂದಿದ್ದಾರೆ, ಮತ್ತೆ ಇನ್ನೊಂದು 3 days ನಮ್ಮ ಸಿನಿಮಾ ಈವೆಂಟ್ಗೆ ಇಬ್ಬರು ಮತ್ತೆ ಸೇರ್ತೀವಿ, ಬಾಲಣ್ಣನು ಸೇರ್ತಾರೆ. ಥ್ಯಾಂಕ್ ಯು ಒನ್ಸ್ ಅಗೇನ್. ಥ್ಯಾಂಕ್ ಯು ಸೋ ಮಚ್ ಸರ್. ನಮ್ಗೆ ನಿಮ್ಮ ಹೆಸರಿಗಿಂತ ನಿಮ್ಮ ಅಭಿನಯನೇ ನಮ್ಮ ಕಣ್ಮುಂದೆ ಯಾವಾಗಲೂ ಬರೋದು, ಹಂಗಾಗಿ ಸ್ವಲ್ಪ ರಾಜೋಡಿ ಸರ್ ಅಂದ್ಬಿಟ್ವಿ. ಈಗ ಹೇಳಿ ಸರ್, ನೀವು ಹೆಸರಲ್ಲಿ ಮಾತ್ರ ಬಾಲ, ಆದ್ರೆ ಅಭಿನಯದಲ್ಲಿ ಅಗ್ರಜರು, ಬಲ ರಾಮ. ಎಲ್ಲರಿಗೂ ನಮಸ್ಕಾರ. ಈ ಸಿನಿಮಾ ತುಂಬಾ ವಿಶೇಷವಾದ ಸಿನಿಮಾ. ಹಾಗೆ ಮೊದಲೇ ಕವಿ ಸರ್ ಹೇಳಿದಾಗೆ, ಯತಿ ಸರ್ ಹೇಳಿದಾಗೆ ಭಾಳ ವಿಶೇಷವಾದ ಸಿನಿಮಾ. ತುಂಬ ತಳಮಟ್ಟದ ಧ್ವನಿಯನ್ನು ಧ್ವನಿಸುತ್ತೆ ಸಿನಿಮಾ. ಅದು ತಮಿಳುನಾಡಲ್ಲಿ ಭಾಳ ಒಳ್ಳೆ ಹೆಸರು ಮಾಡಿತ್ತು, ರಾಷ್ಟ್ರಾದ್ಯಂತ ಭಾಳ ಒಳ್ಳೆ ಹೆಸರು ಮಾಡಿತ್ತು. ಅದನ್ನು ಕನ್ನಡಕ್ಕೆ ಪಳನಿಯವರು ಮನಸ್ಸು ಮಾಡಿ JP ಅವ್ರನ್ನ ಹೀರೋ ಮಾಡಿ ಪವಿತ್ರನ್ ಸರ್ನೇ ಅಲ್ಲಿಂದ ಕರ್ಕೊಂಡು ಬಂದು ಇಲ್ಲಿ ಮಾಡಿಸಿದ್ದು ನಮಗೆಲ್ಲರಿಗೂ ಒಂದು ಭಾಳ ಒಳ್ಳೆ ವೇದಿಕೆಯಾಗಿದ್ದು ನಮ್ಗೆ ಸಿಕ್ತು. ಯತಿ ಸರ್ ಮಾಡಿದೆ, ನಾನು ಮಾಡಿದೆ, ಕವಿ ಸರ್ ಮಾಡಿದ್ರು, ಅರ್ಜುನ್ ಸೇನೆ, ಅಂದರೆ ಎಲ್ಲರೂ ಕನ್ನಡದಲ್ಲೂ ಒಂದು ಅದು ಬೇರೆ ಇಲ್ಲಿಯ ನೇಟಿವಿಟಿ ಇಟ್ಕೊಂಡು ಇಲ್ಲಿಯ DNA ಮಾಡೋ ಸಿನಿಮಾ ಇದು. ಅಲ್ಲಿಯ ಕಥೆ ಆದರೂ ಇಲ್ಲಿಯ DNA ಇಟ್ಕೊಂಡು ಮಾಡ್ಕೊಂಡ್ರು ಸಿನಿಮಾ ಅತ್ಯುತ್ತಮವಾಗಿ ಮೂಡಿ ಬಂದಿದೆ. ಇದರಲ್ಲಿ ಪವಿತ್ರನ್ ಸರ್ ಬಗ್ಗೆ ಹೇಳಲೇಬೇಕು. ಪವಿತ್ರನ್ ಸರ್ ನನಗೆ ಶರತ್ ಅಂತಲೇ ಕರೀತಾರೆ. ಅದು ಅವರ ಪ್ರೀತಿ, ನನ್ನ ಮೇಲಿನ ಪ್ರೀತಿ. ಶರತ್ ಕುಮಾರ್ ದಕ್ಷಿಣ ಭಾರತದಂಥ ಅತ್ಯುತ್ತಮ ನಟರಾದಂಥ ಶರತ್ ಕುಮಾರ್ಗೆ ಹೀರೋ ಆಗಿ ಜನ್ಮ ಕೊಟ್ಟವರು ಪವಿತ್ರನ್ ಆಗಿನ ಕಾಲದಲ್ಲಿ 1992ರಲ್ಲಿ ಅಲ್ಲ 1992 ಎಸ್ ಹೌದು. ಆ ರೀತಿ ಒಬ್ಬ ನಟನನ್ನ ಹುಟ್ಟಾಕದಂಥವ್ರು. ಯತಿಯಣ್ಣ ಹೇಳಿದಾಗೆ ಪವಿತ್ರನವರು ಇವತ್ತು ಕೂಡ ಅದೇ ರೀತಿ ಕೈ ಕೊಟ್ಕೊಂಡಿದ್ದಾರೆ. ಆದರೆ ಅವರು ಸಿನಿಮಾ ನಿರ್ದೇಶನ ಮಾಡುವಾಗ ನಿಜವಾಗ್ಲೂ ಬಾಲಕನಾಗಿ ಇರ್ತಾರೆ. ಅವಾಗಲೇ ಅದು ಮೊದಲೇ ಪ್ರಪ್ರಥಮವಾಗಿ ಅವರು ನಿರ್ದೇಶನ ಮಾಡ್ತಾ ಇದ್ದಾರೆ ಅಂತ ಅವರೇ ಅನ್ಕೊಂಡು ನಮ್ಗೆ ಮಾಡ್ತಾ ಇರ್ತಾರೆ. ಅವರಿಂದ ನಾನು ತುಂಬ ಕಲಿತೆ. ಅಭಿನಯದಲ್ಲಿ ನಮ್ಮದೇ ಆದ ಒಂದು ಮಾದರಿಗಳನ್ನ ನಾವು ಇಟ್ಕೊಂಡಿರ್ತೀವಿ. ಆಗ ಸಿನಿಮಾಕ್ಕೆ ಹೇಗೆ ಬೇಕು ಅಂತ ನಮ್ಮನ್ನ ಬ್ಲೆಂಡ್ ಪಟ್ಟ ನಿರ್ದೇಶಕರೇ. ಒಂದು ಸೀನ್ ಬರುತ್ತೆ, ನಾನು ನಮ್ಮ ಅಣ್ಣನ ಮಗನಿಗೆ ವಾಲೆ ಮಂಜಣ್ಣ ಮಾಡಿರೋದು ಪಾತ್ರ. ಅವ್ರಿಗೆ ಹೊಡೆದು ನಾನು ಒಂದಷ್ಟು ಡೈಲಾಗ್ ಹೇಳ್ತಾ ಹೋಗ್ಬೇಕು. ಅದನ್ನ ನಮ್ದೇ ಆದ ಒಂದು ಮಾದರಿಯಲ್ಲಿ ಒಂದು ಪ್ಯಾಟ್ರನ್ ನಾವು ಒಂದು ಬ್ಲೂ ಪ್ರಿಂಟ್ ಮಾಡ್ಕೊಂಡು ಅದನ್ನ ನಾವು ಅಭಿವ್ಯಕ್ತಿಸ್ತಾ ಇರ್ತೀವಿ. ಪವಿತ್ರ ಸರ್ ಬಂದು ಒಂದು ಆಕ್ಟ್ ಮಾಡಿ ತೋರಿಸಿದ್ರು. ಅದೊಂದು ಅದ್ಭುತವಾದಂಥ ಇಟ್ ವಾಸ್ ಮೆಸ್ಮರೈಸ್. ಅದು ಆ ಒಂದು ಫೋರ್ಸು, ಎನರ್ಜಿ, ಅದು ಅಲ್ಟಿಮೇಟ್ ಆಗಿ ಅದು ನೋಡಿ ಒಬ್ಬೊಬ್ಬ ಹೀಗೂ ಮಾಡೋದಾ ಅಂತ ಅದನ್ನ ಮಾಡಿಸಿದ್ರು. ಅದು ಒಂದೇ ಸಿಂಗಲ್ ಶಾರ್ಟ್ ಅಲ್ಲಿ ಬರಬೇಕಾಗಿತ್ತು, ಮಾಡಿಸಿದ್ರು.
ಅದರೊಟ್ಟಿಗೆ ಮಂಜಣ್ಣ ಆ್ಯಕ್ಟ್ ಮಾಡಿದ್ರು. ಮಂಜಣ್ಣ ಅವರು ಬೇಸಿಕಲಿ ಅವರು ಏನು ನಮ್ಮ ವಾಲೆ ಮಂಜು ಅವರು ನಟರಲ್ಲ, ಆದರೆ ಅಲ್ಲಿ ಎಂತ ಅದ್ಭುತವಾಗಿ ಅಲ್ಲಿ ಅವರು ಅಭಿನಯಿಸಿದ್ರು. ಅವರು ಹೇಗೆ ಸಹಜವಾಗಿ ಅಭಿನಯಿಸಿದ್ರು, ನಾನು ಅದ್ಭುತವಾದ ನಟ, ಒಳ್ಳೆ ಕ್ಯಾರೆಕ್ಟರ್ಗಳು ಮಾಡಿದ್ದೀನಿ, ಎಲ್ಲರೂ ಇಷ್ಟಪಡ್ತಾರೆ, ಇವೆಲ್ಲವೂ ಸರಿ. ಆದರೆ ಅವರು ಪವಿತ್ರನ್ ಸರ್ ನನ್ನ ಪ್ಲೀಸ್ ಮಾಡಲಿಲ್ಲ. ಸೂಪರ್ ಮಂಜಣ್ಣ, ಸೂಪರ್ ಅಂತ ಮಂಜುಗೆ. ಅಂದ್ರೆ ಸಿನಿಮಾಕ್ಕೆ ಬೇಕಾಗಿರೋ ಒಂದು ಸ್ಟ್ರೋಕ್ ಇರ್ತದಲ್ಲ, ಆ ಸ್ಟ್ರೋಕ್ ಮತ್ತೆ ಅದೇನು ಧ್ವನಿಸುತ್ತಲ್ಲ, ಧ್ವನಿಸೋ ಅಭಿನಯ ಬೇಕು, ಧ್ವನಿಸೋ ಒಂದು ಅಭಿವ್ಯಕ್ತಿ ಬೇಕು ಅನ್ನೋ ನಿಟ್ಟಿನಲ್ಲಿ ಪವಿತ್ರನವರು ಪ್ರತಿಯೊಂದು ಪಾತ್ರಗಳಲ್ಲೂ ತುಂಬಾ ಚೆನ್ನಾಗಿ ಕೆಲಸ ತೆಗೆದಿದ್ದಾರೆ. JP ಅವರಂತೂ ಅಲ್ಟಿಮೇಟ್ ಮಾಡಿದ್ದಾರೆ ಸಿನಿಮಾ. JP ಒಂದು ಸೀನ್ ಬರುತ್ತೆ, ಕಾರ್ ಒಳಗಡೆ ಸುಮ್ಮನೆ ಇಡೀ ದಿನ ನಾನು ಮೌನವಾಗಿರ್ತೀನಿ. ಆ ಸೀನ್ ಎಂಡ್ ಸೀನಲ್ಲಿ ಬಂದು ಗಾಜನ್ನು ಹೊಡೆದು ಹೇಳೋ ಆಕ್ರೋಶದ ಏನು ಅದು ಎನರ್ಜಿ ಇತ್ತಲ್ಲ, ಅದು ತುಂಬಾ ಅದ್ಭುತವಾಗಿತ್ತು. ಇದೆಲ್ಲದಕ್ಕೂ ಕಾರಣ ನಮ್ಮ ಟೀಮ್ ಕ್ಯಾಪ್ಟನ್ ಪವಿತ್ರನಿಗೆ ನಾವೆಲ್ಲರೂ ಹೇಳಬೇಕು. ಹೌದು ಸರ್ ನೆಲ ಯಾವುದಾಗಿರ್ಬೋದು, ನೆಲ ಜಲ ಎಲ್ಲವೂ ಕೂಡ ನಮ್ಮದೇ ಸ್ವಂತಿಕೆಯನ್ನು ಉಳಿಸ್ಕೊಂಡಿರ್ತದೆ. ಆದರೆ ನಾವೆಲ್ಲರೂ ಈ ಭಾರತ ದೇಶದಲ್ಲೇ ಹುಟ್ಟಿದ್ದೀವಿ, ಎಲ್ಲ ಭಾರತ ಮಾತೆಯ ಮಕ್ಕಳೇ ನಾವು. ಕಲೆಗೆ ಗಡಿಗಳಿಲ್ಲ, ಭಾಷೆಗೂ ಗಡಿಗಳಿಲ್ಲ, ಆದರೆ ನಮ್ಮ ಅಭಿವ್ಯಕ್ತಿ ಎಲ್ಲಿ ಬೇಕಾದ್ರೂ ಆಗ್ಬೋದು, ಹೇಗೆ ಬೇಕಾದ್ರೂ ಆಗ್ಬೋದು, ಅದು ಎಲ್ಲವೂ ಒಂದೇ ಆಗಿರ್ತದೆ, ಎಲ್ಲರ ಧ್ವನಿನೂ ಒಂದೇ ಆಗಿರ್ತದೆ. ಆ ಧ್ವನಿನ ಧ್ವನಿಸೋದಕ್ಕೆ ಪವಿತ್ರನವರು, ಪಳನಿ ಸ್ವಾಮಿಯವರು ನಮಗೆ ತುಂಬಾ, ಪಳನಿಯವರು ಬಹಳ ಎಲ್ಲರಿಗೂ ಇವತ್ತೇ ನಾನು ಅವತ್ತು ಫಸ್ಟ್ ನೋಡ್ತಾ ಇರೋದು ಪಳನಿಯವ್ರನ್ನ. ಅವ್ರು ಯಾವತ್ತೂ ಸಿಟ್ಟಿಗೆ ಬಂದವರಲ್ಲ, ಇಲ್ಲಿ ಹೆಸರು ಮಾತ್ರ ಕೇಳ್ತಾ ಇದ್ವಿ, ಪಳನಿ ಅಂತ. ಪ್ರಕಾಶ್ ಪಳನಿ ನಾನು ಪಳನಿನ ಮಾತ್ರ ಹೆಸರು ಕೇಳಿಸ್ತಿದ್ದೆ ಸರ್. ಹಾಗಾಗಿ ಇದೊಂದು ಬಹಳ ಒಳ್ಳೆಯ ಸಿನಿಮಾ. ಜೊತೆಗೆ ನಮ್ಮ ಹೀರೋಯಿನ್ ಕೇರಳದವರು, ಮಲಯಾಳಿ, ಆದ್ರೆ ಕನ್ನಡನ ಕಲಿತು ಎಷ್ಟು ಚಂದ ಮಾತಾಡ್ತಿದ್ರು ಅಂತಂದ್ರೆ, ಇದಲ್ವಾ ಪವಿತ್ರನವರು ಇಲ್ಲಿ ಬಂದು ಕನ್ನಡ ಕಲಿತು ಸಿನಿಮಾ ಮಾಡ್ತಾರೆ, ಮಲಯಾಳಿ ಒಬ್ಬ ನಟಿ ನಮ್ಮಲ್ಲಿ ಬಂದು ಕನ್ನಡ ಕಲಿತು ಸಿನಿಮಾ ಮಾಡ್ತಾಳೆ ಅನ್ನೋದು ನಿಜವಾಗ್ಲೂ ಒಂದು ಕೊಡುಗೆ ಇದು. ಅಂದ್ರೆ ಆ್ಯಡಿಂಗ್ ಎಲಿಮೆಂಟ್ಸ್ ಇದೆಲ್ಲ. ಹಾಗೆ ನಾನು ಮಗದೊಮ್ಮೆ ಪ್ರಕಾಶ್ ಅವರು ಕೇಳ್ಕೊಳ್ಳೋದಷ್ಟೇ, JP ಅವರಿಗೆ, ಪವಿತ್ರ ಕೇಳ್ಕೊಳ್ಳೋದೆ, ಮಗದಷ್ಟು ಕನ್ನಡದಲ್ಲಿ ಸಿನಿಮಾ ಮಾಡಿ, ಕನ್ನಡ ಇಂಡಸ್ಟ್ರಿಗೆ ದುಡ್ಡು ಹಾಕಿ, ಎಲ್ಲರಿಗೂ ಕೆಲಸ ಕೊಡಿ, ಒಳ್ಳೊಳ್ಳೆ ಸಿನಿಮಾಗಳು ಮಾಡೋಣ. ನಾವೆಲ್ಲ ರೆಡಿ ಇದ್ದೀವಿ, ನಮ್ಮನ್ನೆಲ್ಲ ಯಾವ ಬಗೆಯಲ್ಲಿ ಬಳಸ್ಕೊಡಿ. ಸಿನಿಮಾ ತುಂಬ ಚೆನ್ನಾಗಿದೆ. ದಯವಿಟ್ಟು ಎಲ್ಲರೂ ಕೂಡ ನೋಡಿ. ಮಾಧ್ಯಮ ಮಿತ್ರರು ಬಹಳ ಇದನ್ನ ತುಂಬ ಪರ್ಸನಲೈಸ್ ಆಗಿ ತಗೊಂಡು ಇದನ್ನ ಪ್ರಮೋಷನ್ ಮಾಡ್ಕೊಡಿ ಅಂತ ಕೇಳ್ಕೊಳ್ತಾ, ಎಲ್ಲರೂ ಒಳ್ಳೆಯದಾಗಲಿ, ಶುಭವಾಗಲಿ. ನಮಸ್ತೆ. ಆದರೆ ಮನೆಯಿಂದ ಬರ್ಬೇಕಾದ್ರೆ ಏನೋ ಆಸೆ ಕಟ್ಟು, ಮತ್ತೆ ನಂಗೆ ನಿಜವಾಗ್ಲೂ ಗೊತ್ತಿಲ್ಲ, ನಾನು ಸ್ಟೇಜ್ ಮೇಲೆಲ್ಲ ಮಾತಾಡಿ ನನಗೆ ಅಭ್ಯಾಸ ಇಲ್ಲ. ನಾನೊಂದು ನ್ಯಾಷನಲ್ ಶೂಟರು ನಾನು, ಮತ್ತು ಒಂದು ಹಾರ್ಸ್ ಸ್ಟಾರ್ಟ್ ಮಾಡಿದ್ದೀನಿ, ಒಂದು 15-20 ಕುದುರೆಗಳು ಮಾಡ್ಕೊಂಡಿದ್ದೀನಿ. ಮತ್ತು ನನಗೆ ಈ ಆಪರ್ಚುನಿಟಿ, ನನಗೆ ಆ್ಯಕ್ಟಿಂಗ್ ಎಲ್ಲ ನನಗೇನು ಗೊತ್ತಿಲ್ಲ. ಈ ಫಿಲಿಮ್ ಮಾಡಬೇಕಂದ್ರೆ ನನಗೆ ನಮ್ಮ ಪಳನಿ ಪ್ರಕಾಶಣ ಎಲ್ಲೋ ಒಂದು ಜಾಗದಾಗ ಕರೆದ್ರು, ನಾವೆಲ್ಲ ಒಂದು ಜೊತೆ ಕುಂತು ಮಾತಾಡ್ತಾಯಿದ್ವಿ. ನನ್ನ ಆ್ಯಟಿಟ್ಯೂಡು, ನನ್ನ ವೇ ಆಫ್ ಲಿವಿಂಗು ನೋಡ್ಬಿಟ್ಟು, ಅಣ್ಣ ಒಂದು ನೀನು ಫಿಲಿಮ್ ಮಾಡಬೇಕು ಅಂತ ಹೇಳಿದ್ರು. ಅಣ್ಣ ಇಫ್ ಯು ಇನ್ವೆಸ್ಟ್ ಐ ರಿಯಲಿ ಆ್ಯಕ್ಟ್ ಅಂತಂದೆ. ಸೊ ಹಂಗೆ ಇಮ್ಮಿಡಿಯೇಟಾಗಿ ಒಂದು 15 ಡೇಸ್ಗೆ ಇಮ್ಮಿಡಿಯೇಟಾಗಿ ನೋಡಿ ಈ ದೇವ್ರನ್ನ ಕರೆಸಿದ್ರು. ಇವ್ರು ಕರೆಸಿ, ಇವರು ನನ್ನ ಆ್ಯಟಿಟ್ಯೂಡ್ ನೋಡಿದ್ರು, ನನ್ನ ನೋಡಿ ಇಲ್ಲ ಇವನು ಕರೆಕ್ಟಾಗಿ ಇರ್ತಾನೆ ವಿಲನಾಗಿ ಅಂತ ಒಂದು ಆಪರ್ಚುನಿಟಿ ಕೊಟ್ಟರು ನನಗೆ. 4-5 ಭಾಷೆ, ಇಂಗ್ಲೀಷ್, ಕನ್ನಡ, ತೆಲುಗು, ಹಿಂದಿ, ನಾನು ಎಲ್ಲ ಭಾಷೆನೂ ಅರ್ಥ ಮಾಡ್ಕೊತೀನಿ, ಎಲ್ಲ ಭಾಷೆನೂ ಮಾತಾಡ್ತೀನಿ. ಮತ್ತು ಈ ಒಂದು ಆಪರ್ಚುನಿಟಿ ಸಿಕ್ಕಿದ್ದು ನಾನು ತುಂಬ ಖುಷಿ ಪಡ್ತೀನಿ. ಇದರಲ್ಲಿ ವಾಲೆದ ವಿಲನ್ ಅಂತಿದ್ದೀನಿ, ನಾನು ಎಲ್ಲ ವಾಲೆದ ವಿಲನ್ ಅಂತ ಲೋಗ ಹಾಕ್ಕೊಟ್ಟಿದ್ದೀನಿ, ಎಲ್ಲ ಫ್ರೆಂಡ್ಸ್ಗಳೆಲ್ಲ ಮಾಡಿರೋಂಥದ್ದು. ಮತ್ತು ಇಲ್ಲಿ ಪಳನಿ ಪ್ರಕಾಶನ ನನಗೆ ಒಂದು 5 ಜನ 10 ಜನ ಬನ್ನಿ ಅಂತ ಹೇಳಿದ್ರು. ನಾನು ನನ್ನ ವೈಫ್ನ, ನನ್ನ ಮಕ್ಕಳನ್ನ ಕೂಡ ಕರೆದಿಲ್ಲ. ನನ್ನ ಅಣ್ಣ ತಮ್ಮರು ನನಗೋಸ್ಕರ ಬರ್ತಾರೆ. Hats off to all. Thank you and sorry. Thank you so much, sir. It really... I'm honored to invite you all. And special thanks to all the team members here. More special thanks to our media people. First, this film it is basically a social justice movie. On this subject, I'm also formally a distributor now. ಈ ಸಬ್ಜೆಕ್ಟ್ ಬಂದು ಒಂದು ಫೆಮಿಲಿಯರ್ ಆ್ಯಂಡ್ ಪಾಪ್ಯುಲರ್ ಡೈರೆಕ್ಟರ್ ಮಾಡಬೇಕಾಗಿತ್ತು, ಕನ್ನಡ ಡೈರೆಕ್ಟರು. ಡ್ಯೂ ಟು ಸಮ್ ಕನ್ಫ್ಯೂಷನ್ ಲಾಸ್ಟ್ ಮೂಮೆಂಟ್ನಲ್ಲಿ
he could not do it. ಸೊ ಆಮೇಲೆ ಪವಿತ್ರನ್ ಸರ್ ಐ ಮೆಟ್ ಹಿಮ್ ಇನ್ ಒನ್ ಪಾರ್ಟಿ. ಸೈಡ್ ಸರ್ ಯಾಕೆ ನೀವು ಮಾಡ್ಬೋದು ಅಂತ ಅವರು ಹೇಳ್ತಾ ಇದ್ರು, ಪ್ರಕಾಶ್ ನನ್ನ ಬ್ಯಾಂಗ್ಳೂರಿನಲ್ಲಿ ತುಂಬ ಶೂಟಿಂಗ್ಸ್ ಮಾಡಿದ್ದೀನಿ, ತುಂಬ ಫಿಲ್ಮ್ ಮಾಡಿದ್ವಿ, ಐ ಆಮ್ ವೇಟಿಂಗ್ ಫಾರ್ ಅನ್ ಆಪರ್ಚುನಿಟಿ, ನಾನು ನಿಮ್ಗೆ ಹೇಳ್ತೀನಿ ಅಂದರು. ಒಂದು 4 ತಿಂಗಳು ವೇಟ್ ಮಾಡಿದೆ. ಆಮೇಲೆ ತಿರ್ಗಾ ನಾನೇ ಫೋರ್ಸ್ ಮಾಡಿದೆ, ಕರ್ಕೊಂಡು ಮಾಡಿಬಿಡಿ ಸಬ್ಜೆಕ್ಟ್ ಕೊಟ್ಟೆ. ದೆನ್ he said, okay, we'll do it. Then I want the best musician. I said, I don't want to compromise. ಅರ್ಜುನ್ ಜನ ಮಾಡೋಣ ಅಂದರು. ಅರ್ಜುನ್ ಜನ ಹತ್ರ ಮಾತಾಡ್ಬಿಟ್ಟು ಅವರು ಒಪ್ಕೊಂಡ್ರು. ಅವ್ರಿಗೂ ಈ ಫಿಲ್ಮ್ ಮಾಡಬೇಕಂತ ಅವ್ರಿಗೂ ತುಂಬ ಆಸೆ ಇತ್ತು. ಆಮೇಲೆ ಹೀರೋ ಮೈ ಚೈಲ್ಡ್ಹುಡ್ ಫ್ರೆಂಡ್, ವೆರಿ ಗುಡ್ ಫ್ರೆಂಡ್ ಆಫ್ ಮೈ ಫ್ರಮ್ ಚೈಲ್ಡ್, JP Reddy. Then we met casually next, why not you do this movie? ಅವರು 2-3 ಫಿಲ್ಮ್ ಮಾಡಿದ್ದಾರೆ. He said, okay, I'll do it. My special thanks to Pavitran sir. So he is the captain of the ship, of course. And Raj Balwani sir, as he said, Yatiraj sir, Kaviraj sir, ultimate. First of all, I was very adamant doing only in Kannada. I wanted to do Kannada because I'm a great fan of Rajkumar and Punit Rajkumar. So ನನಗೆ ತುಂಬ ಆಪರ್ಚುನಿಟೀಸ್ ಬಂತು ಬೇರೆ ಲ್ಯಾಂಗ್ವೇಜ್ ನನಗೆ, ಬಟ್ ಐ ಸೆಡ್ ನೋ, ಐ ವಿಲ್ ಡೂ ಇಟ್. ನಾವು ಹುಟ್ಟಿ ಬೆಳೆದಿದ್ದೆಲ್ಲ ಕರ್ನಾಟಕನೇ. ಐ ಸೆಡ್ ಐ ವಿಲ್ ಡೂ ಇಟ್ ಓನ್ಲಿ ಇನ್ ಕನ್ನಡ ಅಂತ. ಇವಾಗ ನೆಕ್ಸ್ಟ್ ಮೂವಿ ಇಸ್ ಆಲ್ಸೋ ಇನ್ ಪ್ರೋಗ್ರೆಸ್. ಸೊ ಶಾರ್ಟ್ಲಿ ಅಲೋನ್ ಒನ್ಸ್. ಸೊ ಕವಿರಾಜ್ ಸರ್ ಐ ಮೀನ್ ಅಲ್ಟಿಮೇಟ್. ತುಂಬ ಚೆನ್ನಾಗಿ ಹಾಡುಗಳು ಬರೆದಿದ್ದಾರೆ. ನಮ್ಮ ಮಾರಿ ಸೆಲ್ವರಾಜ್ ಅವ್ರಿಗೂ ಹೇಳಿದ್ದೀನಿ, ಎಲ್ಲ ತುಂಬ ಚೆನ್ನಾಗಿ ಬಂದಿದೆ. ಡೆಫಿನೆಟ್ ಆ್ಯಂಡ್ ಐ ಆಮ್ ಗ್ರೇಟ್ಫುಲ್ ಟು ಮಿಸ್ಟರ್ ಮಾರಿ ಸೆಲ್ವರಾಜ್ ಅವರು. ತಮಿಳ್ ಫಿಲ್ಮ್ ಅವ್ರದ್ದೇ ಫಸ್ಟ್ ವರ್ಷನ್. ಸೊ ಅವರು ತುಂಬ ಚೆನ್ನಾಗಿ ಬಂದಿದೆ ಅಂದರು. ಸೊ ಥ್ಯಾಂಕ್ ಯು ಸರ್ ಕವಿರಾಜ್ ಸರ್. ನೆಕ್ಸ್ಟ್ ರಾಜ್ ಬಾಲ್ವಾಡಿ ಸರ್, 18+ ಅಂತ ಮಲಯಾಳಂನಲ್ಲಿ ಸೂಪರ್ ಡೂಪರ್ ಹಿಟ್. ಕಂಗ್ರ್ಯಾಚುಲೇಷನ್ಸ್ ಮೇಡಮ್. ಇವಾಗ ತಮಿಳ್ನಲ್ಲಿ ಇನ್ನೊಂದು ಮಾಡ್ತಾ ಇದ್ದಾರೆ, ಪ್ರಭು ಮಗ ಜೊತೆಯಲ್ಲಿ. ಅಫ್ಕೋರ್ಸ್ ಯು ವಾಸ್ ಟೆಲಿಂಗ್ ಮೀ ಶಿ ಗಾಟ್ ಸಮ್ ಆಪರ್ಚುನಿಟೀಸ್ ಇನ್ ಕನ್ನಡ ಆಲ್ಸೋ. ಶಿ ಹಸ್ ಡನ್ ಎಕ್ಸಲೆಂಟ್ ಜಾಬ್. ಥ್ಯಾಂಕ್ ಯು. ಸರ್ ಪ್ರೊಫೆಸರ್ ಆಗಿದ್ರು. ನಾನು ಒಂದು ಶೂಟಿಂಗ್ ಹೋಗಲಿಲ್ಲ, ಆಮೇಲೆ ಟ್ರೈಲರ್ ಒಂದು ಮೂವಿ ಪ್ರಿವ್ಯೂ ನೋಡಿದ್ದೀವಿ. ಎತ್ತಿರ ಸರ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮಾಧ್ಯಮದ ಮಿತ್ರರಿಗೆ ಮತ್ತು ಪತ್ರಕರ್ತರಿಗೆ ಇಷ್ಟು ನಿಮ್ಮ ಅಮೂಲ್ಯವಾದ ಸಮಯವನ್ನು ಇಲ್ಲಿ ಕೊಟ್ಟು ಶಾಂತವಾಗಿ ಕೂತು ನಮ್ಮನ್ನು ಕವರೇಜ್ ಮಾಡ್ತಿದ್ದೀರ. ನಿಮ್ಮೆಲ್ಲ ಒಂದು ದೊಡ್ಡ ನಮಸ್ಕಾರ. ಆಮೇಲೆ ನಮಗೆ ಬಂದತಕ್ಕಂಥ ಗಣ್ಯ ವ್ಯಕ್ತರಿಗೆ, ಆಮೇಲೆ ನಾನು ಕರೆದಿರೋ ನನ್ನ ಫ್ರೆಂಡ್ಸ್ ಮತ್ತು ನನ್ನ ಸಹೋದರಿಗಳೇ ಎಲ್ಲರಿಗೂ ನಮಸ್ಕಾರ. ಆಮೇಲೆ ನನ್ನ ಫ್ಯಾಮಿಲಿ ಮತ್ತು ನನ್ನ ವೆಲ್ ವಿಷರ್ಸ್ ಎಲ್ಲರಿಗೂ ನಮಸ್ಕಾರ. ಈ ಸಬ್ಜೆಕ್ಟ್ ಬಗ್ಗೆ ಹೇಳ್ಬೇಕಂದ್ರೆ ಎಲ್ಲ ದೊಡ್ಡವರೆಲ್ಲ ಹೇಳಿದ್ದಾರೆ. ಆಮೇಲೆ ಇನ್ನೊಂದು ವೇದಿಕೆ ಮೇಲೆ ಎಲ್ಲ ದೊಡ್ಡ ವ್ಯಕ್ತಿಗಳಿದ್ದಾರೆ, ಅವ್ರಿಗೂ ನಮಸ್ಕಾರ. ಒಬ್ಬೊಬ್ಬರಿಗೆ ಹೆಸರು. ಆ್ಯಕ್ಚುಲಿ ಈ ಸಿನಿಮಾ ಬಂದು ನಮ್ಮ ಪ್ರೊಡ್ಯೂಸರ್ ಸರ್ ಫಸ್ಟ್ ನನ್ನ ಭೇಟಿಯಾಗಿದ್ದರು. ಪ್ರಕಾಶ್ ಸರ್ಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಆಮೇಲೆ ದೊಡ್ಡ ಡೈರೆಕ್ಟರ್ ನಮ್ಮ ಪವಿತ್ರನ್ ಸರ್ನ ಇಂಟ್ರೊಡ್ಯೂಸ್ ಮಾಡಿದ್ದಕ್ಕೆ ಇನ್ನೊಂದು ಕೃತಜ್ಞೆ. ಆಮೇಲೆ ನಮ್ಮ ಮಂಜು ಅವರು ನಮ್ಮ ಜೊತೆ ಆಪೋಸಿಟ್ ಆಗಿ ವಿಲನ್ ಆಗಿ ಆ್ಯಕ್ಟ್ ಮಾಡಿದ್ರು, ಅವ್ರಿಗೂ ಒಂದು ಥ್ಯಾಂಕ್ಸ್. ಮತ್ತು ಎಲ್ಲ ಆರ್ಟಿಸ್ಟ್ಗಳು ಅವ್ರಿಗೆ ಎಷ್ಟು ನನ್ನ ಪ್ರೋತ್ಸಾಹ ಕೊಟ್ಟಿದ್ದಾರೆ ಅಂದರೆ, ಅವ್ರಿಗಿರೋ ಎಕ್ಸ್ಪೀರಿಯನ್ಸ್ಗೆ ಅವ್ರ ಮುಂದೆ ನಾನು ನಿಂತ್ಕೊಂಡು ಆ್ಯಕ್ಟ್ ಮಾಡೋಕ್ಕೆ ನನಗೆ ಒಂಥರ ಸಂಕೋಚ ಆಗ್ತಿತ್ತು. ಬಟ್ ಅವ್ರು ನನಗೆ ಎಂಕರೇಜ್ ಮಾಡಿ ಒಂದು ಒಳ್ಳೆ ಆ್ಯಕ್ಟರ್ ಆಗಿ, ಒಂದು ಕನ್ನಡ ಇಂಡಸ್ಟ್ರಿಯಲ್ಲಿ ಒಂದು ಒಳ್ಳೆ ಆ್ಯಕ್ಟರ್ ನೀನು ನಿಂತ್ಕೊಳ್ಬೋದು, ನೀನು ಚೆನ್ನಾಗಿ ಮಾಡು ಅಂತ ಹೇಳಿ ಆ ಒಂದು ಎಂಕರೇಜ್ಮೆಂಟ್ ಕೊಟ್ಟಿದ್ದಕ್ಕೆ ನಾನು ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದೀನಿ. ಅದು ನೀವೇ ಡಿಸೈಡ್ ಮಾಡಬೇಕು. ಮೋಸ್ಟ್ಲಿ ಆಲ್ರೆಡಿ ನೋಡಿದ್ದೀರಾ. ಓಕೆ, ಈ ಸಿನಿಮಾ ಬಂದು ಒಂದು ಇವತ್ತಿನ ಸೊಸೈಟಿಯಲ್ಲಿ ಕರ್ಕಿ ಅನ್ನೋದು ಜನಕ್ಕೆ ಕ್ವೆಶನ್ಸ್ ಬರ್ಬೋದು. ಏನಿದು ಕರ್ಕಿ, ಏನಕ್ಕೆ ಕರ್ಕಿ ಅಂತ ಹೆಸರಿಟ್ಟಿದ್ದಾರೆ ಅಂತ. ಕರ್ಕಿ ಹೆಸರು ಬಂದು ಒಂದು ಪೆಕ್ಯುಲರ್ ಆಗಿ ಹೆಸರಿಗಬೇಕು ಅಂತ ನಮ್ಮ ಡೈರೆಕ್ಟರ್ ಬಂದು ಸ್ವಲ್ಪ ಸರ್ವೆ ಮಾಡಿದ್ರು. ಆ ಗುಟ್ಟನ್ನು ಇವಾಗ ಹೇಳ್ಬಿಟ್ರೆ ಚೆನ್ನಾಗಿರಲ್ಲ, ಸಿನಿಮಾಲಿ ನೀವು ನೋಡ್ಬೋದು ಅದೊಂದು. ಆಮೇಲೆ ಈ ಸಬ್ಜೆಕ್ಟಲ್ಲಿ ಎಷ್ಟೋ ಜನ ನಾವು ಕಾಸ್ಟ್ ಬಗ್ಗೆ ಮಾತಾಡ್ತೀವಿ, ಬಡವರು, ಸಾಹುಕಾರಗಳು, ಶ್ರೀಮಂತರು, ಇವ್ರ ಬಗ್ಗೆ ಎಲ್ಲ ನಾವು ಮಾತಾಡ್ತೀವಿ. ಸೊ ಆಮೇಲೆ ಇನ್ನೊಂದು ಅಂಶ ಬಂದು ಯತಿರಾಜ್ ಸರ್ ಹೇಳಿದಂಗೆ ಎಜುಕೇಷನ್ ಬಗ್ಗೆ, ಮತ್ತು ನಮ್ಮ ಬಟ್ಟೆಗಳು ನಾವೇನು ಹಾಕ್ತೀವಿ, ನಾವು ಯಾವ ಶೈಲಿಯಲ್ಲಿ ನಾವು ನಮ್ಮನ್ನು ಜನ ಮುಂದೆ ಇರ್ತೀವಿ ಅಂತ ನಾವೆಲ್ಲ ತುಂಬ ಈ ಸಬ್ಜೆಕ್ಟಲ್ಲಿ ನೀವು ನೋಡಿದ್ರೆ ನಿಮಗೆಲ್ಲ ತುಂಬ ಟಚ್ ಆಗುತ್ತೆ. ನಾನು ಏನು ಹೇಳಕ್ಕೆ ಬರ್ತೀನಿ ಅಂದರೆ, ಈ ಸಬ್ಜೆಕ್ಟಲ್ಲಿ 3 ಅಂಶಗಳು ತುಂಬ ಇಂಪಾರ್ಟೆಂಟ್ ಪ್ಲೇ ಮಾಡುತ್ತೆ ರೋಲಲ್ಲಿ.
ಮೊದಲನೇದಾಗಿ ಕಾಸ್ಟ್ ಸಿಸ್ಟಮು. ನಮ್ಮ ಕಾಸ್ಟ್ ಸಿಸ್ಟಮ್ ಬಂದು ಇವತ್ತು ಇನ್ನೂ ಎಕ್ಸಿಸ್ಟಿಂಗ್ ಇದೆ. ಯಾಕೆ ಇದಿರಬೇಕು? ನಾವು ಕಾಸ್ಟ್ ಸಿಸ್ಟಮ್ನ ನಾವು ಕ್ಯಾರಿ ಮಾಡ್ಕೊಂಡೇ ಹೋಗ್ಬೇಕಾ? ಡಿಜಿಟಲ್ ಮಾಧ್ಯಮ ಬಂದ್ಬಿಟ್ಟು ಎಷ್ಟೋ ಯೂಟ್ಯೂಬರ್ಸ್ ಕೂತಿದ್ದಾರೆ. ಅಲ್ಲ, ಮಾಧ್ಯಮ ಚೇಂಜ್ ಆಗ್ತದೆ, ಮನುಷ್ಯರು ಮೂಲಲ್ಲಿ ಹೋಗಿ ಆಗ್ಬಿಟ್ಟು ಅಲ್ಲಿ ಜೀವನ ಮಾಡ್ತಾರೆ. ಯಾಕೆ ಮನುಷ್ಯ ಅರ್ಥ ಮಾಡ್ಕೊತಾ ಇಲ್ಲ? ಈ ಒಂದು ಮೆಸೇಜ್ ನಿಮಗೆಲ್ಲರಿಗೂ ಈ ಸಬ್ಜೆಕ್ಟಿಂದ ನೋಡ್ಬೋದು. ಎರಡನೇದು ಬಂದು ನಾವು ಒಂದು ನೀವೆಲ್ಲ ಕಾಲೇಜ್ ಹೋಗಿರ್ತೀರ, ನಾವು ಕಾಲೇಜ್ ಹೋಗಿರ್ತೀವಿ. ಆ ಕಾಲೇಜ್ ನಾವು ಹೋಗೋವಾಗ ನಾವೆಲ್ಲ ಅಲ್ಲಿ ಸ್ಟೂಡೆಂಟಾಗಿ ಹೋಗ್ತೀವಿ. ಎಕ್ಸಾಂಪಲು, ಒಂದು ಹುಡುಗಿ ಸೇರ್ತಾಳೆ, ಹುಡುಗ ಸೇರ್ತಾನೆ, ಮತ್ತು ಬಡವರು, ಶ್ರೀಮಂತರು, ಬೇರೆ ಬೇರೆ ವರ್ಗದವರು ಸೇರ್ತಾರೆ. ಒಂದು ಕ್ಲಾಸಲ್ಲಿ ನಾವು ಸೇರುವಾಗ ನಾವೆಲ್ಲ ಫ್ರೆಂಡ್ಸ್ ಆಗಿ ಸೇರಬೇಕು. ಅಲ್ಲಿ ಏನಾಗುತ್ತೆ ಅಂದರೆ, ಕೆಲವರು ಒಂದು ಬಡವ ಹುಡುಗ ಬಂದು ಒಂದು ಒಂದು ಶ್ರೀಮಂತ ಹುಡುಗಿಯಲ್ಲಿ ಫ್ರೆಂಡ್ ಆದರೆ ಅವರು ಅದನ್ನು ತಪ್ಪು ಮೆಸೇಜ್ ಎತ್ಕೊಬಾರ್ದು. ಅವರು ಒಂದು ಫ್ರೆಂಡ್ ಆಗೇ ಇರ್ಬೋದಲ್ಲ. ಅದನ್ನು ಏನು ಮಾಡ್ತಾರೆ ಜನ, ಇವ್ರನ್ನ ಪ್ರೀತಿ ಮಾಡಿದ್ರೆ ಇವ್ರು ಏನೋ ಲವ್ ಆಗ್ಬಿಡ್ತಾರೆ, ನಮ್ಮ ಜಾತಿ ತಗ್ಗಿ ಆಗುತ್ತೆ ಅಂತ ಎಷ್ಟೋ ಜನ ಯೋಚನೆ ಮಾಡಿ ಅಲ್ಲಿ ಏನೇನೋ ಅನಾಹುತಗಳಾಗ್ತಾಯಿದೆ. ಸೊ ಅದೆಲ್ಲ ತಡಿಬೇಕು. ಈ ತಡಿಬೇಕಂದ್ರೆ ಈ ಸಿನಿಮಾ ಬಂದು ನೀವು ಒಳ್ಳೆ ಮೆಸೇಜ್ ಕೊಡುತ್ತೆ. ಏನಕ್ಕಂದರೆ ಹೀರೋಯಿನ್ ಈ ಸಿನಿಮಾದಲ್ಲಿ ಒಂದು ಫ್ರೆಂಡ್ ಆಗಿರ್ತಾರೆ. ಆ ಫ್ರೆಂಡ್ ಒಂದು ಬೇರೆ ಲೆವೆಲ್ಗೆ ಜನ ಯೋಚನೆ ಮಾಡಿ ಆ ಹಿಂಸೆ ಕೊಡೋದು. ಪಾಪ ಆ ವಿಲೇಜಿಂದ ಎಷ್ಟೋ ಸ್ಟೂಡೆಂಟ್ಸು ಸಿಟಿಗೆ ಬರ್ತಾರೆ ಓದೋಕೆ. ಅವ್ರಿಗೆ ಬಂದು ಅವ್ರ ಪೇರೆಂಟ್ಸ್ ಅವ್ರಿಗೆ ಕಾಸು ಕೊಟ್ಟು ನೀನು ಓದಬೇಕಪ್ಪ, ಎಲ್ಲೋ ಅವನು ಕೂಲಿ ಕೆಲಸ ಮಾಡಿರ್ತಾನೆ, ಆಮೇಲೆ ಅವನು ಎಲ್ಲೋ ಡ್ಯಾನ್ಸ್ ಆಡಿ ದುಡ್ಡು ಸಂಪಾದಿಸಿ ಅವ್ನ ಮಗನ ಕಳಿಸ್ತಾನೆ. ಆ ಮಗ ಬಂದು ಏನೋ ಆಗೋಗಿ ಬರ್ತಾನೆ. ಬಟ್ ಅಲ್ಲಿರೋ ಕೊಡೋ ಹಿಂಸೆ ಇದು ಇನ್ನೂ ನಡೀತಾ ಇದೆ. ಇದೆಲ್ಲ ತಡೆ ಆಗಬೇಕಂದ್ರೆ ಈ ಸಿನಿಮಾ ನಿಮ್ಗೆ ಒಳ್ಳೆ ಮೆಸೇಜ್ ಕೊಡುತ್ತೆ. ದಯವಿಟ್ಟು ಇದನ್ನು ನೀವು ನೋಡಬೇಕು, ಇನ್ನೂ ಜನಕ್ಕೆ ನೀವು ಸ್ಪ್ರೆಡ್ ಮಾಡಬೇಕು. ಮೂರನೇದಾಗಿ ಎಲ್ಲರೂ ಈ ಸಬ್ಜೆಕ್ಟಲ್ಲಿ ಒಂದು ನಾಯಿನ ನಾವು ಇಟ್ಟಿದ್ದೀವಿ. ನಾಯಿ ಅಂತ ಹೇಳೋಕ್ಕೆ ಕ್ಷಮೆ ಕೊಡ್ತಾ ಇದ್ದೀನಿ, ಶ್ವಾನ. ಅದರ ಹೆಸರು ಬಂದು ಕರ್ಗಿ ಅಂತ ಹೆಸರಿಟ್ಟಿದ್ದೀವಿ. ಆ ಕರ್ಗಿ ಬಂದು ನನ್ನಲ್ಲಿ ಅಂದರೆ ನಂತರ ಒಂದು ಎಷ್ಟೋ ಜನದಲ್ಲಿ ಇವಾಗ ಜಾಸ್ತಿ ಹೆಣ್ಮಕ್ಳು ಈ ಡಾಗ್ ಪೆಟ್ಸ್ನ ತುಂಬ ಪ್ರೀತಿ ಮಾಡ್ತಾರೆ. ಸೊ ಈ ಪ್ರೀತಿ ವಿಶ್ವಾಸ ಹೆಂಗಿರುತ್ತೆ ಅಂದರೆ, ಆ ಪ್ರೀತಿ ಮಾಡೋದು ಯಾರಾದರೂ ಮನುಷ್ಯನೇ ಇರಲಿ, ಇಲ್ಲ ಒಂದು ಶ್ವಾನನೇ ಇರಲಿ, ಒಂದು ಕರ್ಗಿನೇ ಇರಲಿ, ಸತ್ತೋಗ್ಬಿಟ್ರೆ ಅದು ಅಲ್ಲಿಗೆ ಅವ್ರ ಯೋಚನೆ. ಅಂದರೆ ಕೆಲವು ಜನ ಬಿಟ್ಬಿಡ್ತಾರೆ, ಕೆಲವು ಬಿಡಲ್ಲ. ಈ ಸಿನಿಮಾಲಿ ಆ ಒಂದು ಆತ್ಮ, ಆ ನಾಯಿನ ಆತ್ಮ ಈ ಹೀರೋನ ಎಬ್ಸುತ್ತೆ. ಇನ್ನು ನಾನಿದ್ದೀನಿ ನಿನಗೆ, ನಾನು ನಿನ್ನ ಪ್ರಾಣ ಕಾಪಾಡ್ತೀನಿ ಅಂತ ಆ ನಾಯಿ ಬಂದು, ಕೆಲವು ವಿಲನ್ಗಳು ಅವ್ರನ್ನ ಸಾಯಿಸೋಕೆ ನೋಡ್ತಾರೆ, ಆ ನಾಯಿ ಬಂದು ಆತ್ಮ ರೂಪದಲ್ಲಿ ಅವನನ್ನ ಎಬ್ಸಿ ಅವನನ್ನ ನಿಲ್ಲಿಸುತ್ತೆ. ಸೊ ಮೆಸೇಜ್ ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ, ನಾಯಿಗಳು, ಶ್ವಾನಗಳು, ಈ ಕರ್ಗಿ ಅನ್ನೋದು ಒಂದು ಮನುಷ್ಯನಾಗಿ, ಅದಕ್ಕೆ ಮನುಷ್ಯರು ಹೆಂಗೆ ಸತ್ತೋದ್ರೆ ಸಂಸ್ಕಾರ ಮಾಡ್ತಾರೋ ಅದೇ ರೀತಿ ಈ ಸಿನಿಮಾಗಿ ನಾವು ಮಾಡಿದ್ದೀವಿ. ನೀವೆಲ್ಲ ಇದನ್ನು ನೋಡಬೇಕು. ಇದನ್ನೆಲ್ಲ ನೋಡಿದ್ರೆ ನಿಮ್ಗೆ ಏನಾಗುತ್ತೆ, ಈ 3-4 ವಿಷಯಗಳ ಅಂಶಗಳು ಏನು ಹೇಳಿದ್ದೀನೋ ನೀವು ಇದನ್ನು ದಯವಿಟ್ಟು ನೋಡಬೇಕು, ಇದನ್ನು ಸ್ಪ್ರೆಡ್ ಮಾಡಬೇಕು. ಆವಾಗ ನಮ್ಮ ಸೊಸೈಟಿ ನಾನು ಹೇಳ್ದೆ ಅಂತ ಏನು ಚೇಂಜ್ ಆಗಲ್ಲ, ಸ್ವಲ್ಪ ಮಟ್ಟಕ್ಕೆ ಅವ್ರಿಗೆ ಇನ್ಫಾರ್ಮೇಷನ್ ಹೋಗುತ್ತೆ, ಅದನ್ನು ಚೇಂಜಸ್ ಥರ ಅವ್ರು ಯೋಚನೆ ಮಾಡ್ತಾರೆ. ಇನ್ನೊಂದು ನಾನು ಏನು ಹೇಳ್ತೀನಿ, ಸಾಂಗ್ ಬಗ್ಗೆ ನಾನು ಮಾತಾಡ್ತೀನಿ. ಫಸ್ಟ್ ನಾವು ತಮಿಳಿನ ಸಾಂಗ್ ನೋಡಿದ್ವಿ. ಅದು ನಮ್ಮ ಪ್ರೊಡ್ಯೂಸರ್ನ ಮೀಟ್ ಮಾಡಿದ್ವಿ. ನಮ್ಮ ಪ್ರೊಡ್ಯೂಸರ್ ಏನೇನ್ಬಿಟ್ರು, ಇವರೇ ಬೇಡ, ನಮ್ಮ ಇಂಡಸ್ಟ್ರಿಯಲ್ಲಿ ಇರೋರು, ನಮ್ಮ ಇಂಡಸ್ಟ್ರಿ ಏನಿಲ್ಲ, ಸ್ವಲ್ಪ ಅಮೌಂಟ್ ಕೊಟ್ಟಿದ್ರೆ ನಮಗೆ ಆ ರೈಟ್ ಸಿಗ್ಬಿಡ್ತಾ ಇತ್ತು. ಯಾವುದು ತಮಿಳ್ ಮಾಡಿರೋರು, ಅವರು ಒಳ್ಳೆ ಮ್ಯೂಸಿಕ್ ಮಾಡಿದರು. ಬಟ್ ನಮ್ಮ ಪ್ರೊಡ್ಯೂಸರ್ ಹೇಳಿದ್ರು, ಬೇಡ, ನಾವು ಇಲ್ಲಿ ಇರೋ ಒಂದು ಒಳ್ಳೆ ಮ್ಯೂಸಿಕ್ ವ್ಯಕ್ತಿನ ಕರೆಯೋಣ, ಅವ್ರ ಕೈಯಲ್ಲಿ ಈ ಕಂಪೋಸ್ ಮಾಡ್ಸೋಣ ಅಂತ ಹೇಳ್ಬಿಟ್ಟು ನಮ್ಮ ಶ್ರೀಮಾನ್ ಅರ್ಜುನ್ ಜರ್ನಿ ಅವ್ರನ್ನ ಆಯ್ಕೆ ಮಾಡಿದ್ರು. ಆ ಆಯ್ಕೆ ಮಾಡೋ ರೆಕಮೆಂಡ್ ಮಾಡಿದ್ದು ನಮ್ಮ ಡೈರೆಕ್ಟರ್ ಸರ್, ಪವಿತ್ರನ್ ಸರ್. ಪ್ಲೀಸ್ ಅವ್ರ ವಿಷಯದಲ್ಲಿ ಏನು ಬೇಕಾದ್ರೆ, ಒಂದೊಂದು ಆರ್ಟಿಸ್ಟ್ ಇರಲಿ, ಒಂದೊಂದು ಟೆಕ್ನಿಷಿಯನ್, ಒಂದೊಂದು ಕಾಸ್ಟ್ ಅಂಕರು, ಅವರು ತುಂಬ ಆಳವಾಗಿ ಯೋಚನೆ ಮಾಡಿ ಯಾವ ಮಟ್ಟಕ್ಕೆ ಅವರಿದ್ರೇ ಈ ಸಿನಿಮಾ ಗೆಲ್ಲುತ್ತೆ. ಯಾಕಂದರೆ ತುಂಬ ಜನ ಸಿನಿಮಾ ಮಾಡ್ತಾರೆ, ಪಾಪ ಶ್ರಮೆ ಪಡ್ತಾ ಇದ್ದಾರೆ. ಆ ಶ್ರಮೆಗೆ ನಾವು ಕರೆಕ್ಟಾಗಿ ಆನ್ಸರ್ ಬರಬೇಕು, ಅದು ಸಕ್ಸಸ್ ಆಗಬೇಕು, ಜನಕ್ಕೆ ಇನ್ಫಾರ್ಮೇಷನ್ ಕೊಡಬೇಕಂದ್ರೆ ಇಂಥ ಒಂದು ಕ್ಯಾಪ್ಟನ್ ಅವಶ್ಯಕತೆ ಇರುತ್ತೆ. ಆ ಕ್ಯಾಪ್ಟನ್ ಜೊತೆ ನಾನು ಕೆಲಸ ಮಾಡಿದ್ದೀನಿ. ನನಗೆ ದೊಡ್ಡ ಒಂದು ಆಶೀರ್ವಾದ, ಸಿನಿಮಾ ಇಂಡಸ್ಟ್ರಿಗೆ ನಾನು ಮುಂದೆ ತಂದಿರೋಕ್ಕೆ ದೊಡ್ಡ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್. First of all, I apologize for I do not know how to speak Kannada, nor I understand Kannada. I'm just wondering how I managed to do the film, around Bangalore, around all the people talking Kannada. It was quite difficult for me to understand and manage on delivering the dialogues and studying them. I would like to thank one of our assistant director, Prasanna. He's not here today, but he was the one who helped me throughout the film. So I'm thanking him today. The main reason which made me choose the film was, of course, Mari Selvaraj sir's Pariyerum Perumal.
The minute we watched it, we were like stuck with the ideology and the way he made the. I think it was his directorial debut. I'm not very sure, but it was just a wonderful film. I just considered myself doing this Kannada film, even though I have no idea about Kannada films. Those times I haven't watched Kannada film. It's in recent times that I started watching Kannada films, and I love them. So it was during that we shot this like few years back. And then I was really, in the beginning I was a little confused if I should be, doing this film or not, because I have no hands on Kannada is very bad. So I don't know, maybe it was a fate. It just got into my hands, and I'm thankful to everybody that I got to be a part of this wonderful film. This film talks about a very important, thing which still prevails in our society. I think we all should be watching this film and making it a huge success. I hope you all will like me. I have no idea how I have acted in the film or done in the film. It was during my initial stage of acting, so I have no much confidence on it. But still, I hope you all will, consider me as your family. And yeah, that's it. Thank you. ನಮಸ್ಕಾರ. ಫಸ್ಟ್ ಆಫ್ ಆಲ್ ನಿಮ್ಮ ಮುಂದೆ ಸ್ಟೇಜ್ ಮೇಲೆ ಇರೋರೆಲ್ಲ ಮುಂದೆ ನಿಂತು ನಾನು ಮಾತಾಡ್ತಿರೋದು ನನ್ನ ಹಾನರ್. Thank you, Palani sir, for choosing a Kannada movie, for producing a Kannada movie, and Pavitran sir for directing a Kannada movie. Movie trailer amazing ಆಗಿದೆ, ಸ್ಟಾರ್ ಕಾಸ್ಟ್ ತುಂಬ ಹ್ಯೂಜ್ ಆಗಿದೆ. ಆ್ಯಂಡ್ ಸಾಂಗ್ಸ್ ಬಗ್ಗೆ ಹೇಳಬೇಕು ಅಂತಂದರೆ ಅರ್ಜುನ್ ಜನ್ಯ ಸರ್ ಮ್ಯೂಸಿಕಲ್ ಅಂದರೆ ಮ್ಯಾಜಿಕಲ್ ಆಗಿರುತ್ತೆ. ಆ್ಯಂಡ್ ಕವಿರಾಜ್ ಸರ್ಸ್ ಲಿರಿಕ್ಸ್, ಒಂದು ಸಾಂಗ್ ಸ್ಪೈಸಿ ಆಗಿತ್ತು, ಇನ್ನೊಂದು ಸಾಂಗ್ ಸ್ವೀಟ್ ಆಗಿತ್ತು. ಇನ್ನು ಪರ್ಫಾರ್ಮೆನ್ಸಸ್ JP, your screen presence looks amazing, and looking forward to your performance. Meenakshi, you look very pretty, and all the best to you. Movie story ಸಿಕ್ಕಾಪಟ್ಟೆ ಡೀಪ್ ಆಗಿದೆ, ಸ್ಟ್ರಾಂಗ್ ಆಗಿದೆ, and title peculiar ಆಗಿದೆ, and looking forward to the movie. All the best. Thank you Karthik sir ನನ್ನ ಇನ್ವೈಟ್ ಮಾಡೋದಕ್ಕೆ, and all the ಇಡೀ ಟೀಮ್, the whole team, cast, crew ಎಲ್ಲರಿಗೂ ಆಲ್ ದಿ ಬೆಸ್ಟ್ ಅಂತ ಹೇಳ್ತಾ ಕನ್ನಡ ಸಿನಿಮಾನ ಥಿಯೇಟ್ರಿಗೆ ಬಂದು ನೋಡಿ ಅಂತ ಹೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಅದ್ರ ಬಗ್ಗೆ ಒಂದೆರಡು ಮಾತು ಸರ್. ಹಾಗೆ ನಿಮಗೆ ಟೀಮ್ ಬಹಳ ಆಪ್ತವಾಗಿರುತ್ತೆ ಅಂತ ಅನ್ಕೊಂಡಿದ್ದೀವಿ, ಸೊ ಅದ್ರ ಬಗ್ಗೆ. ಎಲ್ರಿಗೂ ನಮಸ್ಕಾರ. ಲೇಟಾಗಿ ಬಂದಿಗೆ ದಯವಿಟ್ಟು ಕ್ಷಮೆ ಇರಲಿ, ಯಾಕಂದರೆ ಆಮೇಲೆ ಟ್ರೈಲ್ ಕಳ್ಸ್ಕೊಂಡು ನೋಡ್ತೀನಿ. ಅಂದರೆ ಅಷ್ಟೇ ಈಗ ಯತಿರಾಜ್ ಹೇಳಿದ್ರು ತಮಿಳು ರೀಮೇಕ್ ಪಿಕ್ಚರ್ ಅಂತ ಹೇಳಿ. ಯಾಕಂದರೆ ಕೊನೆ ಘಟ್ಟಕ್ಕೆ ಬಂದಿದ್ದೀರಾ. ತಮಗೆ ಪವಿತ್ರ ಸರ್ ತಮ್ಗೆ ಒಳ್ಳೇದಾಗಲಿ, JP ಒಳ್ಳೇದಾಗಲಿ, ಶ್ರಾವ್ಯ ಎಲ್ಲರಿಗೂ ಒಳ್ಳೇದಾಗಲಿ. ಯಾಕಂದರೆ ಒಳ್ಳೆ ಟೀಮ್ ಇದೆ. ಕವಿರಾಜ್ ಇದ್ದಾರೆ, ನಮ್ಮ ಯತಿರಾಜ್ ಇದ್ದಾರೆ. ಯಾಕಂದರೆ ಒಳ್ಳೆ ಟೀಮ್ ಕಟ್ಕೊಂಡು ಒಳ್ಳೆ ಸಿನಿಮಾ ಮಾಡಿದೆ ಸರ್. ಪ್ರೊಡ್ಯೂಸರ್ ಪ್ರಕಾಶ್ ಅವ್ರಿಗೆ ಒಳ್ಳೇದಾಗಲಿ. ಹಾಗೆ ಕೊನೆ ಹಂತಕ್ಕೆ ಬಂದಿದ್ದಾರೆ, ರಿಲೀಸ್ ಟೈಮಲ್ಲಿ ತಮಗೆ ಥಿಯೇಟರ್ ಸಮಸ್ಯೆ ಅದು ಇದು ಇದ್ದರೆ ಖಂಡಿತವಾಗ್ಲೂ ಬನ್ನಿ, ಸದಾ ನಿಮ್ಮ ಜೊತೆ ಇರ್ತೀನಿ ಸರ್. ನಮಸ್ಕಾರ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್. Talk with you in Kannada. Because for every Kannada Turkey function, I am keeping this paper with me. For the previous last function also, this paper helped me too much. So, Third Eye Media Production producer Sri Prakash Palani ನಿರ್ಮಾಣದಲ್ಲಿ ತಯಾರಾಗಿರುವ ಕರ್ಕಿ ನಾನು BA LLB ಚಿತ್ರದ ಪತ್ರಿಕಾಗೋಷ್ಠಿ. Sorry. I'll do it. Not a problem. Yeah. ಚಿತ್ರದಲ್ಲಿ ಪತ್ರಿಕಾಗೋಷ್ಠಿಗೆ ಆಗಮಿಸಿರುವ ನನ್ನ ಎಲ್ಲ ಪ್ರೆಸ್ ಮತ್ತು ಮೀಡಿಯಾ ಮಿತ್ರರಿಗೆ ಸುಸ್ವಾಗತಗಳು. ಈ ಆಧುನಿಕ ಸಮಾಜದಲ್ಲಿ ಒಂದು ಒಳ್ಳೆಯ ಸಿನಿಮಾ ಯಶಸ್ಸು ಕಾಣಬೇಕಂದ್ರೆ ಅದರಲ್ಲಿ ಬಾಗುಬಾಲು ಮೀಡಿಯಾ ಪ್ರೆಸ್ ಸಪೋರ್ಟ್ ಇರುತ್ತದೆ. ಈ ಚಿತ್ರ ನಿರ್ಮಾಣ ಮಾಡಿರುವ ಶ್ರೀ ಪ್ರಕಾಶ್ ಪಳನಿ ಅವರಿಗೂ ದೊಡ್ಡ ಲಾಭ ಮತ್ತು ಯಶಸ್ಸನ್ನು ತಂದು
ತಂದು ಕೊಡದೆ ಬೇಕಂದು ತಂದು ಕೊಡದೆ ಬೇಕಂದು ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಕೇಳ್ಕೊಳ್ತೀನಿ. JP ಅವ್ರಿಗೂ ಈ ಸಿನಿಮಾ ಮುಖಾಂತರ ಒಳ್ಳೆ ಫ್ಯೂಚರ್ ಇರಲಿ. ನಾಟ್ ಓನ್ಲಿ JP but all the technician, heroine, hero and all I'm telling the cooperation of our technicians and crew members, technicians and artists. Okay. ನಂತರ ನಿಮ್ಮೆಲ್ಲರಿಗೂ ಕರ್ಕಿ ಸಕ್ಸಸ್ ಮೀಟ್ ಅಲ್ಲಿ ಭೇಟಿ ಆಗ್ತೀನಿ. ಧನ್ಯವಾದಗಳು. ಥ್ಯಾಂಕ್ಸ್. ನೆಕ್ಸ್ಟ್ ಮೂವಿ ಸ್ಟೇಜ್ ಅಂತ. ಓಕೆ, ಥ್ಯಾಂಕ್ ಯು. And our heroine forgot to tell